ಇನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು. ನಿಮ್ಮ ಸಹಾಯ ಸಹಕಾರ ಬೇಕು. ಇದು ಮುಖ್ಯಮಂತ್ರಿಗಳು ತಾವು ನಡೆಸಿದಂಥ ಸಭೆಯಲ್ಲಿ ಸಂಸದರಿಗೆ ಕೇಳ್ಕೊಂಡಂಥ ರೀತಿ ಇದು ಬೇಕು ನೋಡಿ. ಈ ರೀತಿಯ ಒಂದು ಸ್ನೇಹ ಭಾವನೆ ಬೇಕು. ನಿಮ್ಮ ಜೊತೆಗೆ ನಾವು ಇರ್ತೀವಪ್ಪ, ನಮ್ಮ ಜೊತೆ ನೀವಿರಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಬರೀ ಜಗಳ ಮಾಡ್ಕೊಂಡು ಹೋದ್ರೆ ಆಗುತ್ತೇನು ರೀ? ಈ BJP ಸಂಸದರು ಅಂದ ತಕ್ಷಣ ಹೆಂಗದ ಅವ್ರು ಯಾವುದಕ್ಕೂ ಸ್ಪಂದಿಸಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಡೋದು. ಈ BJP ನಾಯಕರಿಗೆ ಈ ಕಾಂಗ್ರೆಸ್ ನಾಯಕರು ಅಂದ ತಕ್ಷಣವೇ ಇವರು ಬಿಡಿ, ಇವರು ಯಾವಾಗಲೂ ಕೂಡ ಬೈಬೇಕು ಅನ್ನುವಂಥ ಮನೋಭಾವನೆ ಅವ್ರಿಗೆ ಬರೋದು. ಹಿಂಗಾದ್ರೆ ಏನಾಗುತ್ತೆ ಹೇಳಿ? ರಾಜ್ಯ ಉದ್ಧಾರ ಆಗಲ್ಲ. ಯಾಕೆ ಈ ತಮಿಳುನಾಡು, ಆಂಧ್ರ ಪ್ರದೇಶ ಏನಾದರೂ ಒಂದು ಹಿಡಿದ ತಕ್ಷಣ ನಾವು ಸಾಧನೆ ಮಾಡ್ತಾವೆ ಹೇಳಿ? ಪಕ್ಷಾತೀತವಾಗಿ ಎಲ್ಲ ನಾಯಕರು ಒಂದಾಗ್ಬಿಡ್ತಾರೆ. ಅದು ದೆಹಲಿಯ ಕರ್ನಾಟಕ ಭವನದಲ್ಲಿ ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಈ ಸರ್ವಪಕ್ಷ ಸಂಸದರಿದ್ದರು, ಕೇಂದ್ರ ಸಚಿವರುಗಳಿದ್ದರು. ಇಂಪಾರ್ಟೆಂಟ್ ಮೀಟಿಂಗ್ ಆಯಿತು. ಈ ರಾಜ್ಯದ ಹಿತರಕ್ಷಣೆಯನ್ನು ಹೆಂಗೆ ಕಾಪಾಡಬೇಕು, ಕೇಂದ್ರದ ನೆರವನ್ನು ಹೆಂಗೆ ಪಡೀಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸಭೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದು. ಅದು ಯಾಕಂದರೆ ಕರ್ನಾಟಕದ ಸ್ಥಿತಿ ನೋಡಿ ಹೆಂಗಿದೆ ಅಂತ. ಕೆಟ್ಟ ಬರ ಪರಿಸ್ಥಿತಿ ಇದೆ. ಕೆಲವೊಂದು ಕಡೆ ಧೋ ಅಂತ ಮಳೆ ಸುರಿತಾ ಇದೆ, ಇನ್ನು ಕೆಲವೊಂದು ಕಡೆಗೆ ಮಳೆಯ ಸುದ್ದಿ ಗದ್ದಲ ಇಲ್ಲ. ರೈತರು ಬಾಯಿ ಬಡ್ಕತ್ತಾ ಇದ್ದಾರೆ. ಸೊ ಹೀಗಾಗಿ ಏನಂದರೆ ಪ್ರಮುಖವಾಗಿ ಇದರ ಬಗ್ಗೆ ಚರ್ಚೆ ಮಾಡಲಾಯಿತು. ಇನ್ನು ನೋಡಿ ನಮಗೆ ಎಂಥ ಕಂಟಕ ಅಂದರೆ, ನಮಗೆ ನೀರಿದೆಯೋ ಇಲ್ವೋ, ನೀರು ಬಿಡಿ ಅಂತ ಬಾಯಿ ಬಿಡ್ಕೊಳ್ಳುವಂಥ ತಮಿಳುನಾಡು. ದೆಹಲಿಯಲ್ಲಿ ಇವತ್ತು CWRC ಸಭೆ ಆಗುತ್ತೆ. ಈ ಸಭೆ ಆದಾಗೆಲ್ಲ ಕರ್ನಾಟಕಕ್ಕೆ ಎಷ್ಟು ನ್ಯಾಯ ಸಿಕ್ಕಿದೆ ನಿಮಗೆ ಗೊತ್ತು. ಇವರು ಮೀಟಿಂಗ್ ಮಾಡೋದು ಯಾಕಪ್ಪ ಅಂತಂದರೆ ನೀರು ಬಿಡ್ರಪ್ಪ ಅಂತ ಹೇಳೋಕ್ಕೆ. ನಾವೇ ಬಾಯಿ ಬಿಡ್ಕೊಳ್ಳುವಂಥ ಸ್ಥಿತಿ ಇದೆ. ದೇವರೇ ಅಂತ ಒಂದು ಲೆವೆಲ್ಲಿ ಬಂದಿವೆ ಡ್ಯಾಮ್ಗಳು ಈ ಕಡೆ ಭಾಗದಲ್ಲಿ, ಕಾವೇರಿ ಕೊಳ್ಳದಲ್ಲಿ. ಆಗಲೇ ತಮಿಳುನಾಡಿನ ಕಣ್ಣು ಬಿತ್ತು. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿಬಿಟ್ರೆ ಅತ್ಲಾಗೆ ಬೇಕೋ ಬೇಡವೋ ನಾವು ಕೂಡ ಗೇಟ್ ತೆಗಿತೀವಿ, ನೀರು ಹರಿದು ಹೋಗುತ್ತೆ ಅತ್ಲಾಗೆ. ಇಲ್ಲ ಅಂದರೆ ಶುರು ಮಾಡ್ಕೊಂಬಿಡ್ತಾರೆ. ಜಗತ್ತಲ್ಲಿ ಎಲ್ಲೂ ಇಲ್ಲದಂಥ ಬೆಳೆನ ಇವರೇ ಬೆಳೀತಾರೆ. ಇವರು ಪಾಪ ಕರ್ನಾಟಕಕ್ಕಿಂತ ಭಾಳ ಶ್ರೇಷ್ಠವಾಗಿರುವಂಥ ರೈತರು. ನಮಗೆ ಆ ಬೆಳೆ, ನಮಗೆ ಈ ಬೆಳೆ, ನಮ್ಗೆ ಒಣಕೊಂಡು ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿ ಲಾಭಿ ಮಾಡ್ತಾರೆ ಅಂತಂದರೆ ಅವ್ರು ನೋಡಿ ಕಲ್ತ್ಕೋಬೇಕು. ಇವತ್ತು CWRC ಸಭೆಯ ಕಡೆಗೆ ರೈತರ ಚಿತ್ತ ನೆಟ್ಟಿದೆ. ಅಂದರೆ ತಮಿಳುನಾಡು ಜೂನ್ ಮತ್ತು ಜುಲೈ ತಿಂಗಳ ನಮ್ಮ ಪಾಲು ಏನಿದೆ, ಇವ್ರು ಯಾವ್ದು ಇದೆಯೋ ಇಲ್ವೋ ನಮ್ಮ ಪಾಲನ್ನು ಬಿಟ್ಟುಬಿಡಬೇಕು ಇಂಥ ಒಂದು ಮನೋಭಾವನೆ. ನೀರು ಬಿಡಿ ಅಂಥೇಳಿ ಒತ್ತಡ ಹಾಕ್ತಾನೇ ಇದೆ. ನಾನು ಹೇಳ್ತಾ ಇದ್ನಲ್ಲ, CWRC ಸಭೆ ಯಾವ್ಯಾವಾಗ ನಡೆದಿದೆಯಲ್ಲ ಆ ಸಂದರ್ಭದಲ್ಲಿ ಎಲ್ಲ ಕಡೆಗೆ ನಮ್ಮ ಅನ್ಯಾಯನೇ ಆಗಿರೋದು. ಕರ್ನಾಟಕ ತುಂಬ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ, ನಾವು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಅಂತ. ಆದರೆ ಕೇಳಬೇಕಲ್ಲ ಅವರು. ಇನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯ ಕೊಟ್ಟಿರುವಂಥ ಉತ್ತರ ಮೇಕೆದಾಟು ಬಗ್ಗೆ ವೆರಿ ಇಂಪಾರ್ಟೆಂಟ್. ಡ್ಯಾಮ್ ಕಟ್ಟಕ್ಕೆ ತಮಿಳುನಾಡಿನ ಅನುಮತಿ ಬೇಕಾಗಿಲ್ಲ. ವೆರಿ ಇಂಪಾರ್ಟೆಂಟ್. ತುಂಬ ಸ್ಪಷ್ಟವಾಗಿ ಹೇಳಿದೆ ಕರ್ನಾಟಕ, ಕುಡಿಯೋ ನೀರು ಬೇಕು ಸ್ವಾಮಿ ನಮಗೆ, ಅದಕ್ಕೋಸ್ಕರ ಕಟ್ತಾ ಇದ್ದೀವಿ ಅಂತ. ಹಾಗಾದರೂ ಕೂಡ ತಮಿಳುನಾಡು ಖ್ಯಾತಿ ತೆಗಿತಾನೇ ಇತ್ತು. ಕೇಂದ್ರ ಜಲಶಕ್ತಿ ಸಚಿವಾಲಯ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದೆ. ಇಲ್ಲ ಈ ರೀತಿಯೆಲ್ಲ ಡ್ಯಾಮ್ ಕಟ್ಟಲಿಕ್ಕೆ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ಹೋಗಿ ಅಂತ. ಮುಗೀತಲ್ಲ. ಲೋಕಸಭೆಯಲ್ಲಿ ನಿಲುವಳಿ ಸೂಚನೆ ನೋಟಿಸ್ ನೀಡಿದ್ದಾರೆ. ಈ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ಕೇಂದ್ರದ ಈ ನಿಲುವಿನಿಂದ ತಮಿಳುನಾಡಿನ ಜನರ ಹಕ್ಕುಗಳಿಗೆ ಧಕ್ಕೆ ಆಗಿದೆ. ಕಾವೇರಿ ನೀರು ತಮಿಳುನಾಡಿನ ಲಕ್ಷಾಂತರ ರೈತರ ಜೀವನದಿ. ಅಂದರೆ ನಮಗೇನದು ಜೀವ ತೆಗೆಯೋನಂತ ನದಿನ, ನಮಗೂ ಜೀವನದಿನೇ. ಈ ನಮ್ಮ ಕಡೆಗೆ ಅದು ಎಷ್ಟು ಹೊಲಗಳಿಗೆ ನೀರು ಹರಿಸುತ್ತೆ, ಎಷ್ಟು ಹೆಕ್ಟೇರ್ಗಳಿಗೆ, ನಿಮ್ಮ ಕಡೆಗೆ ಎಷ್ಟಿದೆ, ಇದು ನೋಡಬೇಕಲ್ಲ. ಕಾವೇರಿ ನದಿ ಮತ್ತು ತಮಿಳುನಾಡಿನ ರೈತರ ಹಕ್ಕುಗಳ ರಕ್ಷಣೆಗೆ ಇವರು ಆಗ್ರಹ ಮಾಡಿರೋದು. ಆದರೆ ಮೇಕೆದಾಟು ಯೋಜನೆ ಬಗ್ಗೆ ಕೇಂದ್ರ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಜಲಶಕ್ತಿ ಇಲಾಖೆ ಇಲ್ಲ ಅಕ್ಕಪಕ್ಕದ ರಾಜ್ಯಗಳ ಪರ್ಮಿಷನ್ ತಗೊಳ್ಳೋಂಥ ಅಗತ್ಯ ಇಲ್ಲ. ಕಾವೇರಿ ಕೊಳ್ಳದ ಕೆಳಹಂತದ ರಾಜ್ಯಗಳ ಸಮ್ಮತಿಯ ಅಗತ್ಯ ಇಲ್ಲ. ಕ್ಲೋಸ್. ಒಂದು ಲೆಕ್ಕದಲ್ಲಿ ಸಮಾಧಾನ ನಮಗೆ.
ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ದಿಲ್ಲಿ ವಲಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಇವತ್ತು CWRC ಸಭೆ, ನೀವು ಭಾಳ ಸುದೀರ್ಘ ಕಾಲ ದಿಲ್ಲಿನಲ್ಲಿ ವರದಿಗಾರಿಕೆ ಮಾಡಿರುವಂಥವ್ರು. CWRC ಸಭೆ ನಡೀತು ಅಂತಂತಂದರೆ ಕರ್ನಾಟಕಕ್ಕೆ ಎಷ್ಟು ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ಸಂಗತಿ. ಪ್ರತಿ ಬಾರಿ ಅವ್ರ ಮೀಟಿಂಗ್ ಸೇರದೇ ನಮಗೆ ತಾಕೀತು ಮಾಡೋಕ್ಕೆ ನೀರು ಬಿಡ್ರಯ್ಯ ಅಂತ. ಏನು ಇವತ್ತಾಗುವಂಥ ಸಭೆ ಏನು ಕೂಡ ಬಹಳ ವಿಭಿನ್ನವಾಗಿರುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಹರೀಶ್. ಏನಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ಸಮಾಧಾನಕರ ಸಂಗತಿ ಇನ್ನೊಂದೇನಪ್ಪ ಅಂತಂದರೆ, ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕರ್ನಾಟಕ ಡ್ಯಾಮ್ ಕಟ್ಟಬೇಕು ಅಂತಂದರೆ ತಮಿಳುನಾಡಿನ ಪರ್ಮಿಷನ್ನ ಅಗತ್ಯ ಇಲ್ಲ ಅಂತ ಜಲಶಕ್ತಿ ಸಚಿವಾಲಯ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು ಇದೊಂದು ಸಮಾಧಾನ. ಏನಂತೀರಿ? ಹೌದು ರಂಗನಾಥ್, ಒಂದು ಕಡೆ CWRC ಸಭೆ ಇವತ್ತು ನಡೀತಾ ಇದೆ. 15 ದಿವಸಗಳಿಗೊಮ್ಮೆ ನಡೆಯುವಂಥ CWRC ಸಭೆಯಲ್ಲಿ ಇವತ್ತು ಪ್ರಮುಖವಾಗಿ ತಮಿಳುನಾಡಿಗೆ ಕರ್ನಾಟಕ ನೀರು ಹರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಜೂನ್ ಮತ್ತು ಜುಲೈ ತಿಂಗಳ ಒಟ್ಟು 40 TMC ತಮಿಳುನಾಡಿಗೆ ಹರಿಸಬೇಕಾದಂತಹ ನೀರು, ಅಂದರೆ ಸಾಮಾನ್ಯ ವರ್ಷ ವಾಡಿಕೆ ಮಳೆ ಆದಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಕರ್ನಾಟಕ ಹರಿಸಬೇಕಾದಂಥದ್ದು 40 TMC ನೀರು. ಆದರೆ ಕಳೆದ 2 ತಿಂಗಳಿಂದ ತಮಿಳುನಾಡಿಗೆ ಹರಿದಿರುವಂತಹದ್ದು, ಕರ್ನಾಟಕ ಹರಿಸಿರುವಂಥದ್ದು ಕೇವಲ 4 ರಿಂದ 5 TMC ನೀರನ್ನು ಮಾತ್ರ ಹರಿಸಿರುವಂತಹದ್ದು. ಯಾಕಂದರೆ ಕರ್ನಾಟಕದಲ್ಲೂ ಕೂಡ ಬರ ಇದೆ, ಕಾವೇರಿ ಕೊಳ್ಳದ ಜಲಾಶಯಗಳೆಲ್ಲ ಖಾಲಿ ಆಗಿದೆ, KRS ನಲ್ಲೂ ನೀರಿಲ್ಲ, ಜೊತೆಗೆ ಹೇಮಾವತಿ ಹಾರಂಗಿಯಲ್ಲೂ ಕೂಡ ನೀರಿಲ್ಲ, ಕಬಿನಿಯಲ್ಲೂ ಕೂಡ ನೀರಿಲ್ಲದ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಾದ ಮಾಡಲಿದೆ. 11:30ಕ್ಕೆ ಸರಿಯಾಗಿ CWRC ಸಭೆ ಆಗುತ್ತೆ. ಕಳೆದ ಬಾರಿಯ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಸಮರ್ಥವಾಗಿ ವಾದವನ್ನ ಮಂಡಿಸಿದ್ರು. ಕರ್ನಾಟಕದ ಜಲಾಶಯಗಳಲ್ಲಿ ಇರ್ತಕ್ಕಂತಹ ನೀರಿನ ಪ್ರಮಾಣ, ಬರ ಪ್ರಮಾಣ ಎಷ್ಟಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಮರ್ಥವಾಗಿ ವಾದವನ್ನ ಮಂಡಿಸಿ ತಮಿಳುನಾಡಿಗೆ ಯಾವುದೇ ನೀರು ಹರಿಸಲಿಕ್ಕೆ ನಮ್ಮ ಹತ್ರ ನೀರಿಲ್ಲ ಅನ್ನುವಂಥದ್ದನ್ನ ವಾದವನ್ನ ಮಾಡಿದ್ರು. ಆಗ CWRC ಎಲ್ಲವನ್ನು ಗಮನಿಸಿ, ಹೌದು ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಂತ ಸೂಚನೆಯನ್ನ ಕಳೆದ 15 ದಿವಸಗಳ ಹಿಂದೆ ಕೊಟ್ಟಿತ್ತು. ಅಂದ್ರೆ ಯಾವುದೇ ರೀತಿಯ ನೀರು ಹರಿಸಲಿಕ್ಕೆ ತಮಿಳುನಾಡಿನ ಕರ್ನಾಟಕದ ಬಳಿ ನೀರೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಏನು ತಮಿಳುನಾಡು CWRC ಮನವರಿಕೆಯನ್ನ ಮಾಡಿಕೊಂಡಿತ್ತು. ಹೀಗಾಗಿ ಇವತ್ತು ಕೂಡ ತಮಿಳುನಾಡು ಮತ್ತೆ ಪಟ್ಟು ಹಿಡಿದಿರುವಂತಹದ್ದು, ಇರೋ ನೀರಲ್ಲೇ ನಮಗೂ ಕೂಡ ಹಂಚಿಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟ ನಡೆದಿದೆ. ರಾಜ್ಯದ ಅಧಿಕಾರಿಗಳು ಸಮರ್ಥವಾಗಿ ವಾದವನ್ನು ಮಂಡಿಸಲಿಕ್ಕೆ ತಯಾರನ್ನ ಮಾಡಿಕೊಂಡಿದ್ದಾರೆ. ಇದು ಒಂದ್ ಕಡೆ. ಆದರೆ ಇನ್ನೊಂದು ಕಡೆ ಮೇಕೆದಾಟು ವಿಚಾರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿಲುವಿಗೆ ಈಗ ತಮಿಳುನಾಡಿನ ಸಂಸದರು ತಮಿಳುನಾಡು ಕಂಗಾಲಾಗಿ ಹೋಗಿರುವಂತದ್ದು. ಬಹು ಮುಖ್ಯವಾಗಿ ಮೇಕೆದಾಟು ಯೋಜನೆಯನ್ನ ಮಾಡಬೇಕು ಅಂತಂದ್ರೆ ಲೋವರ್ ರೈಪೇರಿಯನ್ ಅಂದ್ರೆ ಕೆಳರ ಹಂತದ ರಾಜ್ಯಗಳ ಒಪ್ಪಿಗೆಯನ್ನ ಪಡಿಬೇಕಾಗಿಲ್ಲ, ಯಾವುದೇ ರೀತಿಯಂತ ಒಪ್ಪಿಗೆ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲೂ ಕೂಡ ಆ ರೀತಿಯಾದಂತ ಯಾವುದೇ ರೀತಿಯಂತ ಉಲ್ಲೇಖ ಇಲ್ಲ ಅನ್ನುವಂಥದ್ದನ್ನ ಕೇಂದ್ರ ಜಲಶಕ್ತಿ ಸಚಿವಾಲಯ ತಮಿಳುನಾಡು ಸಂಸದರಿಗೆ ಉತ್ತರವನ್ನ ಕೊಟ್ಟಿತ್ತು. ಇದಕ್ಕೆ ಈಗ ತಮಿಳುನಾಡು ಸಂಸದರು ಕಂಗಾಲಾಗೋಗಿದ್ದಾರೆ. ತಮಿಳುನಾಡಿನ ಕಾಂಗ್ರೆಸ್ ಸಂಸದಂತ ಮಾಣಿಕಂ ಠಾಗೂರ್ ಅವರು ಇವತ್ತು ಲೋಕಸಭೆಯಲ್ಲಿ ನಿಲುವಳಿ ಸೂಚನೆಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಕೊಟ್ಟಿರ್ತಕ್ಕಂಥ ಈ ಉತ್ತರ ತಮಿಳುನಾಡಿನ ರೈತರಿಗೆ, ತಮಿಳುನಾಡಿಗೆ ಕೃಷಿಗೆ ಮಾರಕ ಆಗಿದೆ. ಮೇಕೆದಾಟು ಯೋಜನೆಗೆ ಯಾವುದೇ ರೀತಿಯಂತ ಅನುಮತಿಯನ್ನ ಕರ್ನಾಟಕಕ್ಕೆ ಕೊಡಬಾರದು, ಇದರಿಂದ ತಮಿಳುನಾಡಿನ ರೈತರಿಗೆ ಮಾರಕ ಆಗುತ್ತೆ, ಇದರ ಬಗ್ಗೆ ಡಿಸ್ಕಷನ್ ಆಗಬೇಕು. ಕೇಂದ್ರ ಜಲಶಕ್ತಿ ಸಚಿವಾಲಯ ಇದಕ್ಕೆ ಸ್ಪಷ್ಟ ಉತ್ತರವನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಇದಕ್ಕೆ ಕರ್ನಾಟಕದ ಸಂಸದರು, ಕರ್ನಾಟಕದ ಸಚಿವರುಗಳು ಯಾವ ರೀತಿಯಾಗಿ ಲೋಕಸಭೆಯಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂತದ್ದು. ಒಂದಂತೂ ಸ್ಪಷ್ಟ ಇದೆ, ಮೇಕೆದಾಟು ಯೋಜನೆಯನ್ನ ಮಾಡಲಿಕ್ಕೆ ತಮಿಳುನಾಡು ಒಪ್ಪಿಗೆ ಬೇಕಾಗಿಲ್ಲ, ಕೇರಳದ ಒಪ್ಪಿಗೆ ಬೇಕಾಗಿಲ್ಲ, ಪುದುಚೇರಿಯ ಒಪ್ಪಿಗೆ ಬೇಕಾಗಿಲ್ಲ, ನೀವು ಆರಾಮಾಗಿ ಮೇಕೆದಾಟು ಯೋಜನೆಯನ್ನ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿತ್ತು, ಮೇಕೆದಾಟು ಯೋಜನೆ ಮಾಡಲಿಕ್ಕೆ ತಮಿಳುನಾಡು ಅಡ್ಡಗಲು ಹಾಕುವ ಪರಿಸ್ಥಿತಿ ಇಲ್ಲ, ಕೇಂದ್ರ ಜಲ ಆಯೋಗ ನಿರ್ಧಾರವನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹಿಂದೆ ಸ್ಪಷ್ಟಪಡಿಸಿತ್ತು. ಹೀಗಾಗಿ ಕರ್ನಾಟಕಕ್ಕೆ ಎಲ್ಲ ಒಂದ್ ಕಡೆ ಗೆಲುವು ಸಿಕ್ಕಿದೆ. ಆದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಸಂಸದರು ಮತ್ತೆ ತಮಿಳುನಾಡಿನ ಸಂಸದರು ಈ ಬಗ್ಗೆ ಕಿರಿಕನ್ನ ತೆಗಿತಾ ಇದ್ದಾರೆ. ಆದ್ರೆ ಇವತ್ತು ಲೋಕಸಭೆಯಲ್ಲಿ ಯಾವ ವಿಚಾರ ಚರ್ಚೆಗೆ ಬರುತ್ತೆ, ಕರ್ನಾಟಕ ಸಂಸದರು ಯಾವ ರೀತಿಯಾಗಿ ತಿರುಗೇಟು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ರಂಗನಾಥ್. ನೀವು ಸಂಪರ್ಕದಲ್ಲಿ ನೀಟ್ ಬಗ್ಗೆ ಒಂದಷ್ಟು ಮಾತಾಡೋಣ ಹರೀಶ್.